ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೊಸ ಬೆಳಕಿನ ಸೂರ್ಯೋದಯದೊಂದಿಗೆ ಹೊಸ ನಿರೀಕ್ಷೆಗಳು, ಹೊಸ ಶಕ್ತಿಯೊಂದಿಗೆ ಕಹಿ ನೆನಪುಗಳನ್ನು ಹಿಂದೆ ಬಿಟ್ಟು ನಂಬಿಕೆಯನ್ನು ಕೈ ಹಿಡಿದು ಈ ದಿನವನ್ನು ಖುಷಿಯಿಂದ ಆತ್ಮವಿಶ್ವಾಸದಿಂದ ಎದುರಿಸೋಣ. ಎಲ್ಲರಿಗೂ ಬೆಳಗಿನ ಶುಭೋದಯವನ್ನು ತಿಳಿಸುತ್ತಾ ಈ ದಿನದ ಬೆಳಗಿನ ಕೆಲಸಗಳನ್ನು ಶುರು ಮಾಡುತ್ತಾ ಈ ದಿನವನ್ನು ಶುರು ಮಾಡ್ತಾ ಇದ್ದೀನಿ. ಪ್ರತಿದಿನ ಮನೆ ಮುಂದೆ ರಂಗೋಲಿ ಹಾಕುವಾಗ ನೆನಪಾಗೋದಂದರೆ ಅಮ್ಮನ ಮನೆ. ಪ್ರತಿದಿನ ಬೆಳಗ್ಗೆ ಎದ್ದು ಅಮ್ಮ ಮನೆ ಮುಂದೆ ದೊಡ್ಡ ಅಂಗಳದಲ್ಲಿ ಸಗಣಿ ಸಾರಿಸಿ ದೊಡ್ಡ ರಂಗೋಲಿ ಹಾಕ್ತಾಯಿದ್ರು. ಅದನ್ನು ನೋಡಿ ನಾವು ಆವಾಗ ಬೆಳೆದವರು. ಹಾಗೆಲ್ಲ ಸಗಣಿನೆಲ್ಲ ಮನೆ ಮುಂದೆ ದೊಡ್ಡ ಅಂಗಳ ಇರ್ತಿತ್ತು, ಸಗಣಿ ಸಾರಿಸಿ ಪ್ರತಿದಿನ ದೊಡ್ಡ ರಂಗೋಲಿ ಹಾಕಬೇಕಾಗಿತ್ತು. ಈಗ ಅಂದರೆ ಸಿಮೆಂಟ್ ನೆಲದಲ್ಲಿ, ನಾವು ಟೈಲ್ಸ್ ನೆಲದಲ್ಲಿ ಪುಟ್ಟ ರಂಗೋಲಿ ಹಾಕ್ತೀವಿ. ರಂಗೋಲಿ ಹಾಕೋಕ್ಕೆ ಜಾಗನೂ ಇರೋಲ್ಲ ಮನೆ ಮುಂದೆ. ಆದರೆ ಅಮ್ಮ ಆವಾಗ ಚಳಿಲೆದ್ದು ಅಷ್ಟೊತ್ತಿಗೆ ಎದ್ದು ರಂಗೋಲಿ ಹಾಕಬೇಕಿತ್ತು, ಮತ್ತು ಹೊಲದ ಕೆಲಸಕ್ಕೆಲ್ಲ ಹೋಗಬೇಕಿತ್ತು. ಆವಾಗ ನಮಗೆ ಅಮ್ಮನ ಬೆಲೆ ಗೊತ್ತಾಗ್ತಾ ಇರಲಿಲ್ಲ. ನಾವು ಮದುವೆ ಆಗಿ ಬಂದಮೇಲೆ ಅವಾಗ 20 ವರ್ಷ ಅಮ್ಮನ ಜೊತೆಲಿದ್ದರೂ ಅಮ್ಮನ ಬೆಲೆ ಪ್ರೀತಿ ಗೊತ್ತಾಗಲ್ಲ. ಮದುವೆ ಆಗಿ ಬಂದಮೇಲೆ ಗಂಡನ ಮನೇಲಿ ಬಂದಮೇಲೆ ಅಮ್ಮನ ಬೆಲೆ ಪ್ರೀತಿ ಗೊತ್ತಾಗುತ್ತೆ. ಆದರೆ ಅಮ್ಮನ ಜೊತೆ ಇರೋಕ್ಕಾಗಲ್ಲ ಇವಾಗ. ಕೊನೆ ತನಕ ಇರದೆ ಹೋದರೂ ಉಸಿರಿರೋ ತನಕ ಮಕ್ಕಳ ಬಗ್ಗೆ ಚಿಂತೆ ಮಾಡಲು ಅಂದರೆ ಅದು ಅಮ್ಮ ಮಾತ್ರ. ಸ್ಟವ್ ಎಲ್ಲ ಒರೆಸಿ ಕ್ಲೀನ್ ಮಾಡಿದ ನಂತರ ಮಾರ್ನಿಂಗ್ ಹೆಲ್ತಿ ಡ್ರಿಂಕ್ ಹಾಕಿ ಕ್ಯಾರೆಟ್ ಮತ್ತು ಸ್ವಲ್ಪ ಶುಂಠಿ ಹಾಕಿ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ ಜ್ಯೂಸ್ ಕುಡಿಯೋದ್ರಿಂದ ಕಣ್ಣುಗಳ ದೃಷ್ಟಿ ಚೆನ್ನಾಗಿರುತ್ತೆ, ಚರ್ಮದ ಕಾಂತಿ ಕೂಡ ಚೆನ್ನಾಗಿರುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಜೀರ್ಣಕ್ರಿಯೆ ಸುಧಾರಿಸುತ್ತೆ. ಇದು ತೂಕ ನಿಯಂತ್ರಣಕ್ಕೆ ತುಂಬಾ ಸಹಾಯ ಮಾಡುತ್ತದೆ. ಇದನ್ನು ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಮಟ್ಟ ನಿಯಂತ್ರಿಸಿ ಹೃದಯದ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಈ ವ್ಲಾಗ್ನಲ್ಲಿ ಮೆಂತ್ಯ ಸೊಪ್ಪು ಮತ್ತು ಸೊಪ್ಪಿಗೆ ಸೊಪ್ಪು ಹಾಕಿ ಅಕ್ಕಿ ನುಚ್ಚಿನ ಕಡುಬಿನ ರೆಸಿಪಿ ಮತ್ತು ಹಸಿ ಅವರೆಕಾಳು ಹಾಗೂ ಹಲಸಿನಕಾಯಿ ಹಾಕಿ ಬಸ್ಸಾರಿನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈಗ ಮೊದಲನೇದಾಗಿ ನಾನು ಅಕ್ಕಿ ನುಚ್ಚಿನ ಕಟ್ ಮಾಡಲು ಒಂದು ಪಾತ್ರೆಗೆ 5 ಗ್ಲಾಸಷ್ಟು ನೀರು ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ನೋಡಿ, ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅಕ್ಕಿ ನುಚ್ಚನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ರವೆಗಿನ ದಪ್ಪಾಗಿ ಈ ರೀತಿ ಅಕ್ಕಿ ನುಚ್ಚು ರೆಡಿ ಮಾಡ್ಕೊಬೇಕು. ಇದನ್ನ ಒಂದ್ರಾಡ್ಕೊಂಡು ಹಿಟ್ಟೆಲ್ಲ ಉಳಿದಿರ್ತಲ್ಲ ಅದು ಕೆಳಗೆ ಹಂಗೆ ಬಿಟ್ಟು ಅಕ್ಕಿ ತರಿ ಮಾತ್ರ ತಗೋಬೇಕು. ಈಗ ನೋಡಿ, ನೀರು ಕುದೀತಾ ಇದೆ, ಅದಕ್ಕೆ ಉಪ್ಪು, ಜೀರಿಗೆ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಈಗ ಅಕ್ಕಿ ತರಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನ 2.5 ಗ್ಲಾಸಷ್ಟು ಹಾಕ್ಕೊತಾ ಇದ್ದೀನಿ. 2.5 ಗ್ಲಾಸ್ ಅಕ್ಕಿ ತರಿಗೆ 5 ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡಿದ್ದೆ. ನಾವು ಎಷ್ಟು ಹಾಕ್ಕೊತೀವೋ ಅದ್ರ ಡಬಲ್ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಒಂದು 2 ನಿಮಿಷ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡ್ರೆ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಈಗ ಈ ರೀತಿ ಗಟ್ಟಿ ಆಗಿದೆ. ಇಷ್ಟು ಗಟ್ಟಿ ಆದರೆ ಸಾಕು. ಒಂದು 2 ನಿಮಿಷಕ್ಕೆಲ್ಲ ಈ ರೀತಿ ಗಟ್ಟಿ ಆಗುತ್ತೆ. ನೀವು ಕೈನಲ್ಲಿ ಈ ರೀತಿ ಇಟ್ಕೊಂಡಾಗ ಅಂಟಬಾರ್ದು. ಈ ರೀತಿ ಮುದ್ದೆ ರೀತಿ ಆದರೆ ಚೆನ್ನಾಗಿ ಬೆಂದಿದೆ ಅಂತ ಅಕ್ಕಿ ನುಚ್ಚು ಚೆನ್ನಾಗಿ ಬೆಂದಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಮುದ್ದೆ ಥರ ಅಂಟುತ್ತೆ. ನಾನು ಒಂದು ಮರಿಗೆಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಮರಿಗೆ ಇಲ್ಲ ಅಂದರೆ ಒಂದು ದೊಡ್ಡ ಬಾಣಲಿ ಇದ್ದರೆ ಬಾಣಲಿಗೆ ಹಾಕ್ಕೊಳ್ಳಿ, ಇಲ್ಲ ದೊಡ್ಡ ಪರಾತ ಏನಾರು ಇದ್ದರೆ ಅದಕ್ಕೆ ಹಾಕ್ಕೊಳ್ಳಿ. ಈಗ ನೋಡಿ, ಸೊಪ್ಪನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಸೊಪ್ಪಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಈರುಳ್ಳಿನ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಅಕ್ಕಿ ನುಚ್ಚು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಬೇಗನೆ ಮಾಡ್ಕೊಬೋದು. ಬೆಳಗಿನ ತಿಂಡಿಗೆ ಏನು ಮಾಡೋದು ಅಂತ ಟೆನ್ಷನ್ ಆದಾಗ ಈ ರೀತಿ ಅಕ್ಕಿ ನುಚ್ಚು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ನಾನು ಇವತ್ತು ಮಾಡ್ತಾ ಇರೋದು. ಅಕ್ಕಿನ ತೊಳೆದು ಒಣಸಿಟ್ಕೊಂಡಿದ್ರೆ ಆಯಿತು, ಯಾವಾಗ ಬೇಕಾದ್ರೂ ಮಾಡ್ಕೊಬೋದು. ಸ್ವಲ್ಪ ಬಿಸಿ ಇರುತ್ತೆ, ಅದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ನೀರಿಗೆ ಕೈ ಹೆಚ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊಪ್ಪು ಮತ್ತು ಈರುಳ್ಳೆಲ್ಲ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಈ ರೀತಿ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೊಬೇಕು. ಉಂಡೆ ಯಾವ ರೀತಿ ಕಟ್ಟಬೇಕು ಅಂದರೆ ವಡೆದು ನಾವು ಮಾಡ್ಕೊತೀವಲ್ಲ ಆ ಆಕಾರಕ್ಕೆ ಉಂಡೆ ಮಾಡ್ಕೊಂಡ್ರಾಯ್ತು, ಇಲ್ಲ ಇಡ್ಲಿ ರೀತಿ ಬರುತ್ತಲ್ಲ ಇಡ್ಲಿ ಆಕಾರಕ್ಕೆ ಮಾಡ್ಕೊಂಡ್ರಾಯ್ತು. ನೋಡಿ, ಈ ರೀತಿ ಮಾಡ್ಕೊಬೇಕು. ಮನೇಲಿ ಏನಾದರೂ ಮಕ್ಕಳಿದ್ರೆ ಈ ರೀತಿ ಅವ್ರಿಗೆ ಮಾಡೋಕ್ಕೆ ತುಂಬಾ ಇಷ್ಟ. ಚಪಾತಿ ಏನಾದರೂ ಮಾಡೋದಾದರೆ, ಕೋಡ್ಬಳೆ ಚಕ್ಲಿ ಮಾಡಬೇಕಾದ್ರೆ ನಾನು ಮಾಡ್ತೀನಿ ಅಂತ ಬರ್ತಾರೆ. ಈ ರೀತಿ ಉಂಡೆ ಕಟ್ಟಬೇಕಾದ್ರೆ ಮಕ್ಕಳನ್ನ ಕರೆದ್ರೆ 5 ನಿಮಿಷಕ್ಕೆ ಈ ರೀತಿ ಉಂಡೆ ಮಾಡಿಕೊಡ್ತಾರೆ. ಮನೇಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಅಕ್ಕಿ ತರಿಬೇಕಾಗುತ್ತಲ್ಲ, ಒಂದು 5ರಿಂದ 6 ಸೇರಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸಿ ಸ್ಟೋರ್ ಮಾಡಿಟ್ಕೊಂಡ್ರೆ ಮಿಲ್ನಲ್ಲಿ ನೀವು ಉಪ್ಪಿಟ್ಟು ರವೆಗಿನ್ನ ಸ್ವಲ್ಪ ದಪ್ಪಾಗಿ ತರಿ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ. ಇಲ್ಲ 4-5 ಜನಕ್ಕೆ ಮಾಡ್ತೀವಿ ಅಂದರೆ ಒಂದು 2.5ರಿಂದ 3 ಗ್ಲಾಸಷ್ಟು ಅಥವಾ 3 ಪಾವ್ನಷ್ಟು ಅಕ್ಕಿ ತರಿ ಬೇಕಾಗುತ್ತೆ. ಈ ರೀತಿ ನೋಡಿ, ಉಂಡೆ ಕಟ್ಟೆಲ್ಲ ಆಯಿತು.
ಇದಕ್ಕೆ ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಈರುಳ್ಳಿ ಹಾಕಿರೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಮತ್ತು ಎಣ್ಣೆನೂ ಕೂಡ ಇದಕ್ಕೆ ಯೂಸ್ ಮಾಡಲ್ಲ. ಆದ್ದರಿಂದ ಇದನ್ನು ಹಾರ್ಟ್ ಪೇಷಂಟ್ ಅವರು ಮತ್ತು ಮಕ್ಕಳು, ವಯಸ್ಸಾಗಿರೋರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ, ಒಂದು ಇಡ್ಲಿ ಪಾತ್ರೆಗೆ ನಾನು ಸ್ವಲ್ಪ ನೀರಿಟ್ಟು ಬಿಸಿ ಆಗೋಕ್ಕೆ ಇಟ್ಟಿದ್ದೆ. ಸ್ವಲ್ಪ ನೀರು ಬಿಸಿ ಆದಮೇಲೆ ಒಂದ್ರ ಮೇಲೆ ಒಂದು ಈ ರೀತಿ ಇಟ್ಕೊಬೇಕು. ಇದು ಅಂಟಲ್ವಲ್ಲ, ಅದರಿಂದ ಒಂದ್ರ ಮೇಲೆ ಒಂದು ಈ ರೀತಿ ಇಟ್ಕೊಬೋದು. ಈಗ ನೋಡಿ, 2.5 ಗ್ಲಾಸಷ್ಟು ಅಕ್ಕಿ ತರಿ ಮಾಡ್ಕೊಂಡ್ರೆ ಒಂದು ಇಡ್ಲಿ ಪಾತ್ರೆಗೆ ಪೂರ್ತಿ ಒಂದು ಸಲ ಆಗುತ್ತೆ. ಜಾಸ್ತಿ ಮಾಡೋದಾದರೆ 2 ಸಲ ಮಾಡ್ಕೊಬೇಕು. ಈಗ ಇಡ್ಲಿ ಪಾತ್ರೆ ಮುಚ್ಚಿ ಒಂದು 15ರಿಂದ 20 ನಿಮಿಷ ಬೇಯಿಸ್ಕೊಬೇಕು. ಇದು ಬೇಯೋದ್ರೊಳಗೆ ನಾನು ಚಟ್ನಿ ಕೂಡ ರೆಡಿ ಮಾಡ್ಕೊಳ್ಳೋಂಥ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಚಟ್ನಿಗೇನು ಮಾಮೂಲಿ ಚಟ್ನಿ ಮಾಡ್ಕೊಂಡ್ರಾಯ್ತು, ಸ್ವಲ್ಪ ಖಾರವಾಗಿ ಮಾಡ್ಕೊಬೇಕು. ಯಾಕೆ ಅಂದರೆ ಅಕ್ಕಿ ನುಚ್ಚಿನ ಕಡುಬಿಗೆ ನಾವು ಈ ಮೆಣಸಿನ್ಕಾಯಿ ಏನು ಯೂಸ್ ಮಾಡಿರಲ್ವಲ್ಲ, ಅದರಿಂದ ಚಟ್ನಿ ಸ್ವಲ್ಪ ಖಾರವಾಗಿದ್ದು ಚೆನ್ನಾಗಿರುತ್ತೆ. ನೋಡಿ, ಚಟ್ನಿ ಮಾಡ್ಕೊಳ್ಳೋದ್ರೊಳಗೆ ಇದು ಕೂಡ ರೆಡಿ ಆಯಿತು, ಚೆನ್ನಾಗಿ ಬೆಂದಿದೆ. ಈ ರೀತಿ ಮುಟ್ಟಿದಾಗ ಅಂಟಬಾರ್ದು, ಅಂಟಲಿಲ್ಲ ಅಂದರೆ ಚೆನ್ನಾಗಿ ಬೆಂದಿರುತ್ತೆ ಅಂತ. ಬಿಸಿ ಬಿಸಿನಲ್ಲಿ ಚಟ್ನಿ ಜೊತೆಗೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೋಸ್ಕರ ನಾವು ಮಲೆನಾಡು ಸೈಡಲ್ಲೆಲ್ಲ ಹಸಿರು ಮೆಣಸಿನ್ಕಾಯಿ ಖಾರ ಅಂತಲೇ ಮಾಡ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ತಿಂಡಿದೆಲ್ಲ ಆದಮೇಲೆ ಸಾಂಬಾರು ಮಾಡೋಣ ಅಂತ ಹಲಸಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿ ಅವರೆಕಾಳು ಸೀಸನ್ ಇದು, ಮತ್ತು ಹಲಸಿನಕಾಯಿ ಸೀಸನ್ ಕೂಡ. ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ತರಕಾರಿ ಹಣ್ಣುಗಳು ಸಿಗುತ್ತೋ ಆ ಸೀಸನ್ನಲ್ಲಿ ನಾವು ತಿನ್ನಬೇಕು. ಮತ್ತು ಆ ಸೀಸನ್ ಮುಗಿದ್ಮೇಲೆ ತಿಂತೀವಿ ಅಂದರೆ ಸಿಗಲ್ಲ. ಮತ್ತು ಸ್ಟೋರ್ ಮಾಡಿ ಇಟ್ಟು ತಿಂದರೂ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದ್ದರಿಂದ ಯಾವ್ಯಾವ ಸೀಸನ್ನಲ್ಲಿ ತರಕಾರಿ ಎಲ್ಲ ಸಿಗುತ್ತೋ ಅದನ್ನ ಯಾವ್ಯಾವ ರೆಸಿಪಿ ಮಾಡ್ಬೋದು, ಅದನ್ನ ಮಾಡ್ಕೊಂಡು ತಿನ್ನಬೇಕು. ನ್ಯಾಚುರಲ್ಲಾಗಿ ನಮ್ಗೆ ಏನು ಸಿಗುತ್ತೋ ಅದನ್ನ ಹಾಗೆ ತಿಂದರೆ ನಮಗೂ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈಗ ನೋಡಿ, ಹಲಸಿನಕಾಯಿನೆಲ್ಲ ನಮ್ಮ ಅತ್ತೆ ಸ್ವಲ್ಪ ಹೆಚ್ಚಿಕೊಟ್ಟಿದ್ರು, ಸ್ವಲ್ಪ ಕಪ್ಪಗಾಗಿತ್ತು. ಅದಕ್ಕೆ ಅರಿಶಿನ ಮತ್ತು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಅವರೆಕಾಳು ಮತ್ತು ಹಲಸಿನಕಾಯಿ ಸಣ್ಣದಾಗಿ ಹೆಚ್ಚಿನಲ್ಲ ಅದು ಹಾಕ್ಕೊಂಡು ಉಪ್ಪು ಹಾಕಿ ಕುಕ್ಕರ್ಗೆ ಬೇಯಕ್ಕೆ ಇಡ್ತಾಯಿದ್ದೀನಿ. ಇದನ್ನ 2ರಿಂದ 3 ವಿಸಲ್ ಕೂಗಿಸ್ಕೊಬೇಕು. ಈಗ ಅವರೆಕಾಳು ಮತ್ತು ಹಲಸಿನಕಾಯಿನ ಬೇಯಕ್ಕಿಟ್ಟು ನೆಲವರಿಸ್ತಾ ಇದ್ದೀನಿ. ಇವತ್ತು ರಥಸಪ್ತಮಿ ಇರೋದ್ರಿಂದ ಬೇಟರ ಸ್ವಾಮಿ ತೇರು ಬರ್ತಿನ್ನೇನು, ತೇರು ಮನೆ ಮುಂದೆ ಬರೋ ಅಷ್ಟೊತ್ತಿಗೆ ನೆಲವರಿಸ್ಬೇಕು, ಮತ್ತು ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಬೇಕು ಅಂತಿದ್ರು ನಮ್ಮ ಅತ್ತೆ. ಅದಕ್ಕೆ ನೆಲವರಿಸ್ತಾ ಇದ್ದೀನಿ. ಇವತ್ತು ನನ್ನ ಮಗಳಿಗೆ ಸ್ಪೆಷಲ್ ಕ್ಲಾಸ್ ಇದ್ದಿದ್ದರಿಂದ ಬೇಗ ಹೋಗಬೇಕು ಅಂತ ಅವಳು ಸ್ಪೆಷಲ್ ಕ್ಲಾಸ್ ಐತೆ ಅಂತ ಹೋದ್ಲು. ಅದರಿಂದ ನಾನೇ ಟೈಮ್ ಆಗುತ್ತೆ ಅಂತ ನೆಲವರಿಸ್ತಾ ಇದ್ದೆ. ನಾನು ತಿಂಡಿ ಅಡುಗೆ ಎಲ್ಲ ಒಟ್ಟಿಗೆ ಮಾಡ್ತೀನಿ ಒಂದೊಂದ್ಸಲಿ. ಇವತ್ತು ಹಲಸಿನಕಾಯಿ ಹೆಚ್ಚೋದು ಲೇಟ್ ಆಗಿದ್ದರಿಂದ ಸಾಂಬಾರು ಮಾಡೋದು ಸ್ವಲ್ಪ ಲೇಟ್ ಆಯಿತು. ಒಂದೊಂದ್ಸಲಿ ಏನು ಅಂದರೆ ಕೆಲವೊಂದು ಸಲ ಕೆಲಸಗಳು ಜಾಸ್ತಿ ಆದಾಗ ಒತ್ತಡ, ಟೆನ್ಷನ್ನು ಶುರುವಾಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ನಾವು ಮಾಡೋ ಕೆಲಸದಿಂದ ಎಷ್ಟೊಂದು ಒತ್ತಡ, ನೋವು, ಟೆನ್ಷನ್ ಮರೆತು ನಾವು ಕೆಲಸದಲ್ಲೇ ಮುಳುಗಿ ಆ ಸಮಯ ಹೋಗೋದು ಗೊತ್ತಾಗಲ್ಲ. ಈಗ ನೋಡಿ, ಕುಕ್ಕರು 3 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಅವರೆಕಾಳು ಮತ್ತು ಹಲಸಿನಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಕುಕ್ಕರ್ ಸೈಡ್ಗಿಟ್ಟು ಸಾಂಬಾರಿಗೆ ರುಬ್ಬೋಕ್ಕೆ ಅಂತ ಸಣ್ಣ ಬಾಂಡೆನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 3 ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು 4ರಿಂದ 5 ಮೆಣಸು ಮತ್ತು 2 ಟೊಮೊಟೊನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ ಇನ್ನೇನು ಆಫ್ ಮಾಡಬೇಕು ಅನ್ನೋ ಟೈಮ್ಗೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಹುಣಸೆಹಣ್ಣು, 1 ಸ್ಪೂನಷ್ಟು ಧನಿಯದ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕಾಯಿ ತುರಿನ ಬಸ್ಸಾರಿಗೆ ಸ್ವಲ್ಪನೇ ಹಾಕ್ಕೊಬೇಕು. ಈಗ ಮಸಾಲೆ ಎಲ್ಲ ತಣ್ಣಗಾಕಿಟ್ಟು ಈ ರೀತಿ ನಾವು ಕಾಳು ಬೇಯಿಸ್ಕೊಂಡಿರ್ತೀವಲ್ಲ, ಒಂದು ಸೋರು ಪಾತ್ರೆಗೆ ಹಾಕೊಂಡ್ರೆ ಈ ರೀತಿ ಕಾಳೆಲ್ಲ ಸಪ್ರೇಟ್ ಆಗುತ್ತೆ. ಮತ್ತು ಸಾಂಬಾರು ಕಾಳೆಲ್ಲ ಬೇಯಿಸಿರ್ತೀವಲ್ಲ, ಆ ಕಟ್ಟೆಲ್ಲ ಸಪ್ರೇಟ್ ಆಗುತ್ತೆ. ಈಗ ಮಸಾಲೆ ಕೂಡ ತಣ್ಣಗಾಗಿದೆ, ಅದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಕಾಳು ಏನು ಬೇಯಿಸಿರ್ತೀವಲ್ಲ, ಕಟ್ಟಿರ್ತಲ್ಲ, ಆ ನೀರನ್ನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೇರೆ ನೀರು ಹಾಕೋದ್ಕಿಂತ ಕಾಳು ಬೇಯಿಸಿರ್ತೀವಲ್ಲ, ಆ ನೀರಿನ ಕಟ್ಟಿರ್ತಲ್ವ ಅದನ್ನೇ ಹಾಕ್ಕೊಂಡು ಮಸಾಲೆನ ನುಣ್ಣಗೆ ರುಬ್ಕೊಬೇಕು.
ಈಗ ಸಾಂಬಾರಿಗೆ ಖಾರ ಎಲ್ಲ ರುಬ್ಬಿದ ನಂತರ ಒಂದು ಸಣ್ಣ ತಪ್ಪಲೆ ಇಟ್ಕೊಂಡು ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ, ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆಗೆ ಹಾಕಿದ ನಂತರ ನುಣ್ಣಗೆ ರುಬ್ಕೊಂಡಿರ್ತೀವಲ್ಲ ಆ ಮಿಶ್ರಣ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಇದಕ್ಕೆ ನಾನು ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ, ಟೊಮೊಟೊ ಅದು ಮಾತ್ರ ನುಣ್ಣಗೆ ರುಬ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇನ್ನೂ ಕಾಳು ರುಬ್ಬಿ ಹಾಕ್ಕೊಂಡಿಲ್ಲ. ಏಕೆಂದರೆ ನಾವು ಏನು ಮಸಾಲೆ ರುಬ್ಬಿರ್ತೀವಲ್ಲ ಅದು ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಅದು ಕುದ್ದ ನಂತರ ನಾವು ಕಾಳೆಲ್ಲ ಇರುತ್ತಲ್ಲ ಅದನ್ನು ರುಬ್ಬಿ ಆಮೇಲೆ ಸೇರಿಸ್ಕೊಂಡು ಕುದಿಸ್ಕೊಬೇಕು. ಏಕೆಂದರೆ ಹುಳಿ ಖಾರ ಏನು ಖಾರ ನಾವು ಧನಿಯದ ಪುಡಿ ಎಲ್ಲ ಹಾಕಿರ್ತೀವಲ್ಲ ಅದನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಆ ಖಾರ ಎಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ. ಹುಣ್ಸೆಹಣ್ಣೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಹುಳಿ ಬಿಟ್ಕೊಳುತ್ತಂತೆ. ಆನಂತರ ನಾವು ಕಾಳು ರುಬ್ಬಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಂತೆ. ನನಗೂ ಗೊತ್ತಿಲ್ಲ, ನಾನು ಒಟ್ಟಿಗೆ ಕಾಳು ಅವೆಲ್ಲ ರುಬ್ಬಿ ಹಾಕ್ಕೊತಾ ಇದ್ದೆ. ನಮ್ಮ ಅತ್ತೆಯವರು ಈ ರೀತಿ ಮಾಡ್ತಾರೆ. ಒಬ್ಬಟ್ಟಿನ ಸಾಂಬಾರು ಮತ್ತು ಬಸ್ಸಾರಿಗೆ ಈ ರೀತಿ ಮಾಡೋದು ಚೆನ್ನಾಗಿರುತ್ತೆ. ಈಗ ಕಾಳು ಒಗ್ಗರಣೆ ಮಾಡೋಣ ಅಂತ ಸಣ್ಣ ಬಾಣಲೆಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೂ ಕೂಡ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಮಕ್ಕಳು ಕಾಳೇ ತಿನ್ನಲ್ಲ, ಯಾಕೆಂದರೆ ಕಾಳು ಹಸ್ರಿಗಿರುತ್ತೆ. ಮತ್ತು ನಾವು ಹಸಿಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕಿದ್ರೆ ಅಕಸ್ಮಾತಾಗಿ ಅವ್ರು ಹಸಿಮೆಣ್ಸಿನ್ಕಾಯಿ ತಿಂದರೆ ಕಾಳು ಇಷ್ಟೊಂದು ಖಾರ ಮಾಡಿದ್ವಿ ಅಂತ ಕಾಳೇ ತಿನ್ನಲ್ಲ. ಅದಕ್ಕೋಸ್ಕರ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಅಟ್ಲೀಸ್ಟ್ ಒಣಮೆಣ್ಸಿನ್ಕಾಯಿ ಎತ್ತಿಕ್ಕಾದರೂ ಕಾಳು ತಿಂತಾರೆ. ಆದ್ದರಿಂದ ನಾನು ಕಾಳು ಒಗ್ಗರಣೆ ಮಾಡ್ಬೇಕಾದ್ರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಈಗ ಸಾಂಬಾರು ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪು ಕಡಿಮೆ ಆಗಿದ್ರೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇವತ್ತಿನ ಲಾಗ್ ಇದಾಗಿತ್ತು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.